ರಾಮ ಅನ್ನೋ ಪದಕ್ಕೆ ಎಷ್ಟು ಶಕ್ತಿ ಇದೆ ಗೊತ್ತಾ? ಬನ್ನಿ ತಿಳ್ಕೊಳ್ಳೋಣ. ಆಂಜನೇಯ ಶ್ರೀರಾಮರ ಸೇವೆ ಮಾಡಬೇಕಾದ್ರೆ ಋಷಿ ವಶಿಷ್ಠರ ಆಗಮನ ಆಗತ್ತೆ. ಅಲ್ಲಿದ್ದ ಎಲ್ಲರೂ ಋಷಿ ವಶಿಷ್ಠರಿಗೆ ಗೌರವನ್ನ ಸಲ್ಲಿಸ್ತಾರೆ. ಆದ್ರೆ ಆಂಜನೇಯ ಶ್ರೀರಾಮರ ಸೇವೆಯಲ್ಲಿ ವಿಲೀನವಾದ್ರಿಂದ ಋಷಿ ವಶಿಷ್ಠರ ಆಗಮನ ಅವ್ರಿಗೆ ತಿಳಿದು ಬಂದಿಲ್ಲ. ಆಗ ಋಷಿ ವಶಿಷ್ಠರು ಆಂಜನೇಯನ ಮೇಲೆ ಕೋಪಗೊಂಡು ಶ್ರೀರಾಮರ ಬಳಿ ಬಂದು ಹೇಳ್ತಾರೆ, ನನಗೆ ಗೌರವ ನೀಡದೇ ಇರೋ ಒಬ್ಬನಿಗೆ ದಂಡ ವಿಧಿಸು ಅಂತ. ಆಗ ಶ್ರೀರಾಮ, ನಿಮಗೆ ಗೌರವ ನೀಡದೇ ಇರೋ ಆ ವ್ಯಕ್ತಿಯ ಹೆಸರನ್ನು ತಿಳಿಸಿ ಎಂದು ಕೇಳ್ತಾರೆ. ಆಗ ಋಷಿ ವಶಿಷ್ಠರು ಹೇಳ್ತಾರೆ, ಅವರೇ ಆಂಜನೇಯ ಅಂತ. ಇಷ್ಟ ಇಲ್ಲದೆ ಇದ್ರು ಶ್ರೀರಾಮ ಸರಾಯು ನದಿ ಬಳಿ ಆಂಜನೇಯನ ಮೇಲೆ ಅಮೋಘ ಬಾಣದಿಂದ ಶಿಕ್ಷೆ ವಿಧಿಸ್ತೀನಿ ಅಂತ ಹೇಳ್ತಾರೆ. ಈ ವಿಷಯ ಗೊತ್ತಾಗಿ ಚಿಂತೆಯಿಂದ ಆಂಜನೇಯ ತನ್ನ ತಾಯಿಯಾದ ಅಂಜನಾದೇವಿ ಬಳಿ ಹೋಗಿ ಈ ವಿಷಯನ ಹೇಳ್ತಾರೆ. ಆಗ ಅಂಜನಾದೇವಿ, ನಿನಗೆ ಜ್ಞಾಪಕ ಇದೆಯಾ, ಮಹಾದೇವ ನಮ್ಗೊಂದು ಮಂತ್ರವನ್ನು ಕೊಟ್ಟಿದ್ರು, ಆ ಮಂತ್ರದ ಜಪವನ್ನು ಮಾಡು, ನಿನ್ಗೇನು ಆಗಲ್ಲ ಅಂತ ಹೇಳ್ತಾರೆ. ಮರುದಿನ ಶಿಕ್ಷೆಯ ಸಮಯದಲ್ಲಿ ಆಂಜನೇಯ ಮಂತ್ರವನ್ನ ಜಪಿಸೋಕ್ ಶುರು ಮಾಡ್ತಾರೆ. ಶ್ರೀರಾಮ ಅಮೋಘ ಬಾಣದಿಂದ ಪ್ರಹಾರ ಮಾಡಿದಾಗ ಆಂಜನೇಯನಿಗೆ ಏನೂ ಆಗಲ್ಲ. ಆಗ ಋಷಿ ವಶಿಷ್ಠರು, ನಿಮ್ಮ ಬಾಣದಿಂದ ಆಂಜನೇಯನಿಗೆ ಯಾಕೆ ಏನೂ ಆಗಿಲ್ಲ ಅಂತ ಕೇಳ್ತಾರೆ. ಆಗ ಶ್ರೀರಾಮ ಹೇಳ್ತಾರೆ, ಆಂಜನೇಯ ಒಂದು ಮಂತ್ರವನ್ನು ಜಪಿಸ್ತಾ ಇದ್ದಾರೆ, ಆ ಮಂತ್ರದಿಂದ ಅವನ್ಗೇನೂ ಆಗಲ್ಲ ಅಂತ. ಮತ್ತೆ ಆ ಮಂತ್ರವೇ ರಾಮ. ಆಗ ಅಲ್ಲೇ ಋಷಿ ವಶಿಷ್ಠರು ಹೇಳ್ತಾರೆ, ರಾಮನ ಹೆಸರು ರಾಮನಿಗಿಂತ ದೊಡ್ಡದು ಅಂತ. ಜೈ ಶ್ರೀರಾಮ್, ಜೈ ಆಂಜನೇಯ.